ಡೈಲಿ ವಾಯ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಅತಿ ದೊಡ್ಡ ಆಸೆ ಅಂದ್ರೆ ಅದು ಶ್ರೀಮಂತರಾಗಬೇಕು ಅನ್ನೋದು. ನಾವೆಲ್ಲರೂ ರಾತ್ರೋರಾತ್ರಿ ದೊಡ್ಡ ಮಟ್ಟದ ಯಶಸ್ಸು ಕಾಣಬೇಕು, ಕೈ ತುಂಬಾ ಹಣ ಮಾಡಬೇಕು ಅಂತ ಕನಸು ಕಾಣ್ತೀವಿ. ಆದ್ರೆ ಈ ಶ್ರೀಮಂತಿಕೆ ಅನ್ನೋದು ಅದೃಷ್ಟದಿಂದ ಬರುತ್ತಾ ಅಥವಾ ಇದು ಕೇವಲ ಬುದ್ಧಿವಂತರಿಗೆ ಮಾತ್ರ ಮೀಸಲವಾಗಿದ್ದ? ಖಂಡಿತ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಶ್ರೀಮಂತರಾಗೋದ್ರ ಹಿಂದೆ ಒಂದು ಕಟು ಸತ್ಯ ಇದೆ. ಅದನ್ನ ನಾವು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಅದೇನಪ್ಪ ಅಂದ್ರೆ ಸಮಯ. ಹೌದು, ನೀವು ಎಷ್ಟು ಸಮಯವನ್ನ ಹಣ ಮಾಡೋ ದಾರಿಲಿ ಹೂಡಿಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿರ್ಧಾರವಾಗುತ್ತೆ. ಒಂದು ಸಣ್ಣ ಉದಾಹರಣೆ ಗಮನಿಸಿ. ನೀವೆಲ್ಲರೂ ವಿಡಿಯೋ ಗೇಮ್ ಆಡ್ತೀರಿ ಅಥವಾ ನೋಡ್ತೀರಿ. ಇವತ್ತು ಪ್ರಪಂಚದಲ್ಲಿ ವಿಡಿಯೋ ಗೇಮ್ ಆಡಿಯೇ ಹಣ ಸಂಪಾದಿಸುವ ಪ್ರೊಫೆಷನಲ್ ಗೇಮರ್ಸ್ ಇದ್ದಾರೆ. ಅವ್ರು ಹೇಗೆ ಅಷ್ಟು ಎಕ್ಸ್ಪರ್ಟ್ ಆದ್ರು ಅಂತ ನೀವು ಯೋಚಿಸಿದ್ದೀರಾ? ಒಬ್ಬ ಟಾಪ್ ಲೆವೆಲ್ ಗೇಮರ್ ದಿನಕ್ಕೆ 8 ರಿಂದ 12 ಗಂಟೆ ಕಾಲ ಸತತವಾಗಿ 15-20 ವರ್ಷಗಳ ಕಾಲ ಕೇವಲ ಆ ಒಂದೇ ಗೇಮ್ ಮೇಲೆ ಕೆಲಸ ಮಾಡಿರ್ತಾನೆ. ಅವನು ಬೇರೆಲ್ಲ ಹವ್ಯಾಸಗಳನ್ನ ಬಿಟ್ಟು ಕೇವಲ ಆ ಗೇಮ್ನಲ್ಲಿ ಗೆಲ್ಲುವುದು ಹೇಗೆ ಅನ್ನೋದನ್ನ ತನ್ನ ಜೀವನದ ಅರ್ಧಕ್ಕಿಂತ ಹೆಚ್ಚು ಸಮಯವನ್ನ ಮುಡಿಪಾಗಿಟ್ಟಿರ್ತಾನೆ. ನಮಗೆ ಅವರು ಆಡೋದನ್ನ ನೋಡಿದಾಗ ಇವನಿಗೆ ಎಷ್ಟು ಅದೃಷ್ಟ, ಸುಮ್ಮನೆ ಆಟ ಆಡ್ತಾ ಹಣ ಮಾಡ್ತಿದ್ದಾನೆ ಅನ್ನಿಸಬಹುದು. ಆದ್ರೆ ಆ ಅದೃಷ್ಟದ ಹಿಂದೆ ಸಾವಿರಾರು ಗಂಟೆಗಳ ಪರಿಶ್ರಮ ಮತ್ತು ಸಮಯದ ಹೂಡಿಕೆ ಇರುತ್ತೆ. ಹಣ ಮಾಡೋದು ಕೂಡ ಒಂದು ವಿಡಿಯೋ ಗೇಮ್ ಇದ್ದಂತೆ. ನೀವು ಎಷ್ಟು ಗಂಟೆ ಅದರ ಮೇಲೆ ಕುಳಿತು ಕೆಲಸ ಮಾಡ್ತೀರೋ ಅಷ್ಟು ಬೇಗ ನೀವು ಮುಂದಿನ ಲೆವೆಲ್ಗೆ ಹೋಗ್ತೀರಿ. ನಮ್ಮಲ್ಲಿ ಬಹಳಷ್ಟು ಜನ ಶ್ರೀಮಂತರು ಮತ್ತು ಬಡವರ ನಡುವಿನ ವ್ಯತ್ಯಾಸ ಅಂದ್ರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ಕೊಳ್ತಾರೆ. ಆದ್ರೆ ನಿಜವಾದ ವ್ಯತ್ಯಾಸ ಇರೋದು ಅವರು ತಮ್ಮ ಬಿಡುವಿನ ಸಮಯ ಅಥವಾ ಡಿಸ್ಕ್ರಿಷನರಿ ಟೈಮ್ ಅನ್ನ ಹೇಗೆ ಬಳಸ್ತಾರೆ ಅನ್ನೋದ್ರಲ್ಲಿ. ನಾವೆಲ್ಲರೂ ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಸೋಫಾ ಮೇಲೆ ಕೂತು ಟಿವಿ ನೋಡ್ತೀವಿ ಅಥವಾ ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ರೀಲ್ಸ್ ನೋಡ್ತಾ ಕಳಿತೀವಿ. ಆದ್ರೆ ಶ್ರೀಮಂತರಾಗೋ ದಾರಿಯಲ್ಲಿರುವ ವ್ಯಕ್ತಿ ಆ ಬಿಡುವಿನ ಸಮಯದಲ್ಲಿ ಹೊಸದೊಂದು ಕೌಶಲ್ಯ ಕಲಿತಾನೆ ಅಥವಾ ತನ್ನದೇ ಆದ ಒಂದು ಬಿಸ್ನೆಸ್ ಕಟ್ಟೋಕೆ ಪ್ಲಾನ್ ಮಾಡ್ತಿರ್ತಾನೆ. ಇದನ್ನೇ ಸಮಯದ ಹೂಡಿಕೆ ಅನ್ನೋದು. ಹಣವನ್ನ ಹೂಡಿಕೆ ಮಾಡೋ ಮೊದಲ ಮೆಟ್ಟಿಲೆ ಸಮಯವನ್ನ ಹೂಡಿಕೆ ಮಾಡೋದು. ಬನ್ನಿ ಒಂದು ಸಣ್ಣ ಲೆಕ್ಕಾಚಾರ ಮಾಡೋಣ. ನಮಗೆಲ್ರಿಗೂ ವಾರಕ್ಕೆ ಸಿಗೋದು ಕೇವಲ 168 ಗಂಟೆಗಳು. ಈ 168 ಗಂಟೆ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ಗೂ ಅಷ್ಟೇ, ನಮಗೂ ಅಷ್ಟೇ. ಇದರಲ್ಲಿ 8 ಗಂಟೆಯಂತೆ ಲೆಕ್ಕ ಹಾಕಿದ್ರು ನಿದ್ದೆಗೆ 56 ಗಂಟೆ ಹೋಗುತ್ತೆ. ಊಟ, ಸ್ನಾನ, ಇತರ ಕೆಲಸಗಳಿಗೆ ದಿನಕ್ಕೆ 2 ಗಂಟೆಯಂತೆ ವಾರಕ್ಕೆ 14 ಗಂಟೆ ಹೋದ್ರೂ ನಮ್ಮ ಕೈಯಲ್ಲಿ ಇನ್ನೂ 98 ರಿಂದ 100 ಗಂಟೆಗಳು ಉಳಿಯುತ್ತೆ. ಯೋಚನೆ ಮಾಡಿ, ಈ 100 ಗಂಟೆಗಳಲ್ಲಿ ನೀವು ಎಷ್ಟು ಗಂಟೆಯನ್ನ ನಿಮ್ಮ ಉದ್ಯೋಗ ಅಥವಾ ಓದಿನ ಹೊರತಾಗಿ ಹಣ ಮಾಡೋ ದಾರಿ ಬಗ್ಗೆ ಕಲಿಯೋಕೆ ಅಥವಾ ಕೆಲಸ ಮಾಡೋಕೆ ಮೀಸಲಿಡ್ತಿದ್ದೀರಿ? ಕೇವಲ ನಾನು ಶ್ರೀಮಂತನಾಗಬೇಕು ಅಂತ ಹಗಲ್ಗನಸ್ಕೊಂಡ್ರೆ ಹಣ ಬರೋದಿಲ್ಲ. ನೀವು ನಿಮ್ಮ ಗುರಿಗಾಗಿ ವಾರಕ್ಕೆ ಕನಿಷ್ಠ 10 ರಿಂದ 15 ಗಂಟೆಗಳ ಕಾಲ ಸಕ್ರಿಯವಾಗಿ ಕೆಲಸ ಮಾಡಬೇಕು. ಇದು ಕೇವಲ ಓದೋದಲ್ಲ, ನಿಜವಾದ ಕೆಲಸ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಕಾಡಬಹುದು. ನಾನು ಯಾವಾಗ್ಲೂ ಯೂಟ್ಯೂಬ್ ವಿಡಿಯೋ ನೋಡ್ತಾನೆ ಇರ್ತೀನಿ, ಬಿಸ್ನೆಸ್ ಪುಸ್ತಕಗಳನ್ನ ಓದ್ತಾನೆ ಇರ್ತೀನಿ, ಇದು ಕೆಲಸ ಅಲ್ವಾ ಅಂತ ಅದನ್ನ ನೀವು ಕೇಳಬಹುದು. ನೋಡಿ ಸ್ನೇಹಿತರೆ, ಆರಂಭದ 3 ರಿಂದ 6 ತಿಂಗಳ ಕಾಲ ಪುಸ್ತಕ ಓದೋದು, ವಿಡಿಯೋ ನೋಡೋದು ಅಥವಾ ಪಾಡ್ಕಾಸ್ಟ್ ಕೇಳೋದು ಖಂಡಿತ ಕಲಿಕೆ ಅನ್ಸ್ಕೊಳ್ಳುತ್ತೆ. ಯಾಕೆ ಅಂದ್ರೆ ನಿಮಗೆ ಆ ವಿಷಯದ ಬಗ್ಗೆ ಏನೂ ತಿಳಿದಿಲ್ಲ. ಆದ್ರೆ 6 ತಿಂಗಳ ಕಳೆದ ಮೇಲೂ ನೀವು ಬರೀ ವಿಡಿಯೋ ನೋಡೋದ್ರಲ್ಲೇ ಕಾಲ ಕಳೀತಿದ್ರೆ ಅದನ್ನ ಕೆಲಸ ಅನ್ನೋಕ್ಕಾಗಲ್ಲ. ಅದು ಕೇವಲ ಮಾಹಿತಿ ಸಂಗ್ರಹ ಅಷ್ಟೇ. ನಿಜವಾದ ಕೆಲಸ ಅಂದ್ರೆ ಆ ಕಲಿಕೆಯನ್ನ ಬಳಸಿ ಇತರರ ಸಮಸ್ಯೆಗಳನ್ನ ಬಗೆಹರಿಸೋದು. ಅಂದ್ರೆ ಒಂದು ಹೊಸ ಕೌಶಲ್ಯ ಅಂದ್ರೆ ಸ್ಕಿಲ್ ಬೆಳೆಸ್ಕೊಳ್ಳೋದು ಅಥವಾ ಜನರಿಗೆ ಬೇಕಾದ ಒಂದು ಉತ್ಪನ್ನ ಅಥವಾ ಸೇವೆ ಅಂದ್ರೆ ಪ್ರಾಡಕ್ಟ್ ಆರ್ ಸರ್ವಿಸ್ ಅದನ್ನ ತಯಾರಿಸೋದು. ಉದಾಹರಣೆಗೆ, ನೀವು ವಿಡಿಯೋ ಎಡಿಟಿಂಗ್ ಕಲಿತಾ ಇದ್ರೆ 6 ತಿಂಗಳ ನಂತರ ನೀವು ಬೇರೆಯವರ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಣ ಗಳಿಸೋಕೆ ಶುರು ಮಾಡಬೇಕು. ಅಥವಾ ಒಂದು ಸಣ್ಣ ಬಿಸ್ನೆಸ್ ಪ್ಲಾನ್ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಯಾವಾಗ ನೀವು ಜನರಿಗೆ ಒಂದು ವ್ಯಾಲ್ಯೂ ಅಥವಾ ಬೆಲೆಯನ್ನ ನೀಡ್ತೀರೋ ಆಗ ಮಾತ್ರ ಹಣ ನಿಮ್ಮ ಹತ್ರ ಹರಿದು ಬರೋಕೆ ಶುರು ಆಗುತ್ತೆ. ಶ್ರೀಮಂತಿಕೆ ಅಥವಾ ಹಣ ಬರೋದು ಒಂದು ಸೂತ್ರದ ಮೇಲೆ ನಿಂತಿದೆ. ಇದನ್ನ ದ ಈಕ್ವೇಶನ್ ಆಫ್ ವೆಲ್ತ್ ಅಥವಾ ಯಶಸ್ಸಿನ ಸೂತ್ರ ಅಂತ ಕೂಡ ಕರಿಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ,
ಎಲ್ಲದಕ್ಕೂ ಮೊದಲು ಮೆಟ್ಟಿಲು ಸಮಯ. ನೀವು ಕೊಡುವ ಸಮಯದಿಂದ ಒಂದು ಕ್ರಿಯೆ ಅಥವಾ ಕೆಲಸ ನಡೆಯುತ್ತೆ. ಆ ಕೆಲಸದಿಂದ ಒಂದು ಔಟ್ಪುಟ್ ಅಂದ್ರೆ ಒಂದು ಫಲಿತಾಂಶ ಹೊರಬರುತ್ತೆ. ಉದಾಹರಣೆಗೆ, ನೀವು ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಒಂದು ಔಟ್ಪುಟ್. ಆ ಔಟ್ಪುಟ್ ಅನ್ನ ಎಷ್ಟು ಜನರು ಇಷ್ಟಪಟ್ಟಾಗ ಅದರಿಂದ ಒಂದು ಔಟ್ಕಮ್ ಅಂದ್ರೆ ಲಾಭ ಸಿಗುತ್ತೆ. ಅಂದ್ರೆ ಫಾಲೋವರ್ಸ್ ಹೆಚ್ಚಾಗೋದು ಅಥವಾ ಕಸ್ಟಮರ್ಸ್ ಬರೋದು ಮುಂತಾದವು. ಈ ಎಲ್ಲಾ ಹಂತಗಳು ಸರಿಯಾಗಿ ನಡೆದಾಗ ಕೊನೆಯಲ್ಲಿ ಬರೋದೇ ಹಣ. ಅಂದ್ರೆ ಹಣ ಎನ್ನುವುದು ನೀವು ಮಾಡಿದ ಪರಿಶ್ರಮದ ಅಂತಿಮ ಫಲ. ನೀವು ಮೊದಲ ಮೆಟ್ಟಿಲಾದ ಸಮಯವನ್ನೇ ನೀಡದಿದ್ರೆ ಈ ಸೂತ್ರದ ಯಾವುದೇ ಹಂತ ಕೂಡ ಕೆಲಸ ಮಾಡೋದಿಲ್ಲ. ನಾವು ಶ್ರೀಮಂತರಾಗೋಕೆ ಶಾರ್ಟ್ಕಟ್ ಹುಡುಕ್ತೇವೆ. ಆದ್ರೆ ನೆನಪಿಡಿ, ಆರಂಭದಲ್ಲಿ ಕೇವಲ ನೀವು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವವರೆಗೆ, ನಿಮ್ಮ ಕ್ರೆಡಿಬಿಲಿಟಿ ಸಾಬೀತು ಮಾಡುವವರೆಗೆ ಮತ್ತು ಜನರಿಗೆ ನಿಮ್ಮ ಮೇಲೆ ನಂಬಿಕೆ ಬರೋವರೆಗೆ ನೀವು ಹೆಚ್ಚಿನ ಸಮಯವನ್ನ ನೀಡಲೇಬೇಕು. ಒಮ್ಮೆ ನೀವು ಒಂದು ಮಟ್ಟಕ್ಕೆ ಬೆಳೆದ ಮೇಲೆ, ಅಂದ್ರೆ ನೀವು ಬಿಲ್ ಗೇಟ್ಸ್ ಅಥವಾ ಜೆಫ್ ಬೆಜೋಸ್ ತರಹ ಒಂದು ದೊಡ್ಡ ಉದ್ಯಮಿಯಾದ ಮೇಲೆ, ನೀವು ಕಡಿಮೆ ಸಮಯ ನೀಡಿದ್ರೂ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಅಲ್ಲಿಯವರೆಗೆ ಸಮಯವೇ ನಿಮ್ಮ ಅತಿ ದೊಡ್ಡ ಬಂಡವಾಳ. ಹಾಗಾದ್ರೆ ಈಗ ನೀವು ಏನ್ ಮಾಡ್ಬೇಕು? ಇವತ್ತೇ ಒಂದು ನೋಟ್ಬುಕ್ ತಗೊಳ್ಳಿ. ನಿಮ್ಮ ಕಳೆದ ಒಂದು ವಾರದ ಸಮಯ ಎಲ್ಲೆಲ್ಲ ಖರ್ಚಾಗಿದೆ ಅಂತ ಬರೀರಿ. ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ. ಅದು ವಾರಕ್ಕೆ 15-20 ಗಂಟೆ ದಾಟ್ತಾ ಇದ್ರೆ ನಿಮಗೆ ಹಣ ಮಾಡೋಕೆ ಸಮಯ ಇಲ್ಲ ಅನ್ನೋದು ಕೇವಲ ಒಂದು ನೆಪ ಅಷ್ಟೇ. ಆ ಮೊಬೈಲ್ ನೋಡೋ ಸಮಯವನ್ನ ನಿಮ್ಮ ಭವಿಷ್ಯ ಕಟ್ಟಿಕೊಳ್ಳೋಕೆ ಬಳಸಿ. ಕೊನೆಯದಾಗ ಒಂದು ಮಾತು, ಹಣ ಅನ್ನೋದು ಕೆಟ್ಟದ್ದಲ್ಲ, ಅಥವಾ ಅದು ಕೇವಲ ಅದೃಷ್ಟವಂತರಿಗೆ ಸಿಗೋ ಲಾಟ್ರಿನೂ ಅಲ್ಲ. ಅದು ನೀವು ಸಮಾಜಕ್ಕೆ ನೀಡುವ ಬೆಲೆಗೆ ಪ್ರತಿಯಾಗಿ ಸಿಗುವ ಪ್ರತಿಫಲ. ನೀವು ಎಷ್ಟು ಗಂಟೆಗಳ ಕಾಲ ಇತರರ ಸಮಸ್ಯೆ ಬಗೆಹರಿಸೋಕೆ ಅಥವಾ ನಿಮ್ಮ ಕೆಲಸವನ್ನ ಉತ್ತಮಪಡಿಸ್ಕೊಳ್ಳೋಕೆ ಕಳಿತೀರಿ ಅನ್ನೋದೇ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತೆ. ಸೋಂಬೇರಿತನ ಬಿಡಿ. ನೀವು ನಿಜವಾಗಿಯೂ ಶ್ರೀಮಂತರಾಗಬೇಕು ಅಂದ್ರೆ ಮೊದಲು ನಿಮ್ಮ ಸಮಯ ಎಲ್ಲಿ ಪೋಲಾಗ್ತಿದೆ ಅನ್ನೋದನ್ನ ಗಮನಿಸಿ. ಅನಗತ್ಯವಾಗಿ ಮೊಬೈಲ್ನಲ್ಲಿ ಕಳೆಯೋ ಬದಲು ಆ ಸಮಯವನ್ನ ಹಣ ಗಳಿಸುವ ದಾರಿಗೆ ಬಳಸಿ. ಹಾಗಾಗಿ ಇವತ್ತಿನಿಂದಲೇ ವಾರಕ್ಕೆ ಕನಿಷ್ಠ 10 ಗಂಟೆಗಳ ಕಾಲ ನಿಮ್ಮ ಕನಸಿನ ಕೆಲಸಕ್ಕಾಗಿ ಮೀಸಲಿಡಿ. ನಿಮಗೆ ಈ ವಿಷಯ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರ ಜೊತೆ ಖಂಡಿತ ಶೇರ್ ಮಾಡಿ. ಅವರು ತಮ್ಮ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳಿ. ಇಂತಹದ್ದೇ ಲೈಫ್ ಚೇಂಜಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಗುಡ್ ನೈಟ್. ಹ್ಯಾವ್ ಅ ಗ್ರೇಟ್ ಟೈಮ್.